ಅದು ಗೊತ್ತಿಲ್ಲ ಅದೇನಾಗ್ತದೆ. ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಹೇಗಿರ್ಬೇಕು ಏನಿರ್ಬೇಕು ಅನ್ನೋದು ಅವ್ರವ್ರ ಬಿಟ್ಟದ್ದು, ಅವ್ರಿಗೆ. ಅದ್ರ ಬಗ್ಗೆ ನಾವು ಬಾಗಲಕೋಟೆ ಚುನಾವಣೆ ಬೆಳಗಾವಿ ಜಿಲ್ಲೆ ಬಿಜೆಪಿ ನಾಯಕರು ಅದರ ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವರನ್ನ ಬೇಯೋದ್ರಲ್ಲಿ, ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗ್ನಾಗಿದ್ರು. ಯಾಕೆ ಇಷ್ಟು ಪ್ರೀತಿ ಅಂತ? ಅದು ಬೇಕು, ನಮ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನ ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನು ತಪ್ಪಿದ್ದನ್ನ ತೋರಿಸ್ತಾರ, ಅವ್ರ ಸರಿ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಕೊಡ್ತಾರ. ಒಂದು 3-4 ಯೂಟ್ಯೂಬ್ ಚಾನಲ್ದವ್ರ ದಿವಸ ತೋರಿಸ್ತಿರ್ತಾರ. ಅವ್ರು ಖುಷಿ ಪಡ್ತಿರ್ತಾರೆ. ಅದ್ರ ತಪ್ಪುಗಳನ್ನ ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರು 3-4 ಮಂದಿ ಯೂಟ್ಯೂಬ್ ಚಾನಲ್ ಅವರ ದಿವ್ಸಕ್ಕೆ 3 ಸಲ ಹಾಕ್ತಾರ ಹೊಸ ಅವರು. ಯಾವ್ರ ಸಂಬಳ ಕಳೆದ್ರು ಹಿಂಗ ಕಳೆದು ಅವ್ರ ಜಾರಕಿಹೊಳಿ ಮ್ಯಾಗ ಹೇಳಿದ್ರು ಅದನ್ನ ಹೇಳ್ತಾರ ಅವ್ರು. ಅಲ್ಲಿ ಯಾರು ಎಡಿ ಬಿದ್ರು ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ. ಸೊ ಅವ್ರು ಎತ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರು. ಡ್ಯಾಮೇಜ್ ಅಲ್ಲ, ನಮ್ಮನ್ನು ಅಲರ್ಟ್ ಮಾಡ್ತಾರ ಅವ್ರು. ಅದ್ರ ಬಗ್ಗೆ ಏನು ಹೇಳೋದು ಏನೋ ಅವಶ್ಯಕತೆ ಏನ್ ಹೇಳೋರು. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ನಾವು ಕೊಡಕ್ಕಾಗೋಲ್ಲ. ಈಗ ಅವರು ಕಿಶಾಕ್ ಕಲ್ಲು ಇಟ್ಕೊಂಡು ಕೂತಿರ್ತಾರ. ಅವ್ರು ಒಟ್ಟು ಹೋಗ್ಯಾರ. ಅವ್ರು ಕಲ್ಲು ಹೋಗಿದ್ ಕೆಲಸ ಅಟ್ಟ ಅದ. ಈಗ ನಮಗ್ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನ್ ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆನಾಗಿಲ್ಲ. ಅವ್ರು ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವ್ ಯಾವಾಗ ವೀಕ್ ಆಗಿಲ್ಲ. ಅವರ ಸಜೆಷನ್ ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಚರ್ಚೆ ಶುರುವಾಗಿದೆ. ಮುಂದೆ ಬೆಳೆಯುವಂತ ಸಂಕೇತ ಏನು? ಅದ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಅದು? ಏನ್ ಮಾಡೋದು? ಅವ್ನು ತೋದ ಏನ್ ಮಾಡೋದು? ಅವನು ನಮಗೇನು ಸಂಬಂಧ? ಅದ್ ಹೇಳ್ಬೇಕ. ಆದ್ರೆ ಆಯ್ತು, ಈಗ ಅವ್ರ ಕಾಲ ಇತ್ತು, ಅವ್ರದ್ದು ಆಯ್ತು. ಈಗ ನಮ್ ಕಾಲ, ಕುರ್ಚಿ ಕಾಲ ಒಂದ್ ಕಾಲ ಇತ್ತು. ಈಗ ಅವ್ದಿಲ್ಲ ಸತೀಶ್ ಜಾರಕಿಹೊಳಿ ಕಾಲಿದು. ಮುಂದ್ ನಾಳೆ ಯಾರ್ದ ಮತ್ತೊಬ್ರ ಕಾಲ ಬರ್ತೈತೆ. ಈಗ ಹಳೇದು ಯಾವ್ದೋ ಹೇಳಿದ ಅದನ್ನ ಹೇಳ್ಕೊತ ಕೂತ್ರ ಆಗೋಲ್ಲ. ಬದಲಾವಣೆ ಆಗ್ತಿರ್ತದೆ. ಮಾಡಿರ್ಬೋದು, ಅವ್ರ ಕಾಲ ಇದ್ದಾಗ ಅವ್ರು ಮಾಡಿರ್ಬೋದು. ಪಾರ್ಟಿಗೆ ಇಲ್ಲ ಅಂತಾರೆ. ಶಂಕರರಾವ್ ಮಾಡ್ಯಾರ, ಸಿದ್ದಾಳ್ ಅವ್ರು ಮಾಡ್ಯಾರ, US ಗೋಜುಲಿ ಅವ್ರು ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರು ರುಪೀಸು ಹೆಚ್ಚ ಕಮ್ಮಿ ಆಯ್ತದಲ್ಲ, ಅದಕ್ಕೆ ಹಂಗಿಲ್ಲ. ಡಾಲರ್ಗೆ ಹೆಚ್ಚಾಗಿರ್ತೈತಿ. ಈಗ ಹಂಗೆ ಹೇಳಕ್ ಆಗೋಲ್ಲ. ಯಾವಾಗಲೂ ನಮ್ ಕಡಿಮೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ. ಇದೇನು ಹೊಸದಲ್ಲ ರೀ. ಕೇಂದ್ರ ಸರ್ಕಾರ ನಮಗೆ ಜಲ್ ಜೀವನ್ ಮಿಷನ್ ನಲ್ಲಿ 13,000 ಕೋಟಿ ಏನೋ ಕೊಡೋಲದಕ್ಕೆ ಎತ್ಬಿಟ್ಟಾರೆ. ಕೆಲಸ ಮಲ್ಲಿ 50-50 ಅಂತ ಹೇಳಿದ್ರು. ಅವ್ರು ಎಲ್ಲಾ ಕಡೆ ಹೊಸ ಹೊಸ ಪೈಪ್ಲೈನ್ ಹಾಕಿದ್ರು, ಹಾಕಿದ್ರು, ಮಾಡಿದ್ರು. ಈಗ ಮತ್ತೆ ಈಗ ದುಡ್ಡು ಇಲ್ಲಂತ ಕೈ ಎತ್ತಿದ್ದಾರೆ. ನರೇಗಾ ದುಡ್ಡು ಇಲ್ಲಂತ ಕೈ ಎತ್ತಿದ್ರು. ಕೆಲವು ಬಹಳ ಸ್ಕೀಮ್ ಪ್ರಧಾನ ಮಂತ್ರಿ ಸ್ಕೀಮ್ ಅಂತ ಹೇಳ್ತಾರ. ಅದ್ರಾಗ 100% ನಾವ ಕೊಡ್ತೀವಿ. ಅರೆ ಹೆಸರು ಮಾತ್ರ ಹಂಗೆ ಬರ್ತಾರಲ್ಲ, ಹಂಗೆ ಬರ್ತಾವ್ರಿ. ಆತರ ಮಾಡ್ಬಾರ್ದು. ಅವ್ರು ಕೊಡ್ಬೇಕು. ಯಾಕಂದ್ರೆ ರಾಜ್ಯ ಆಯ್ತು, ಇನ್ನೊಂದು ವಾರನಾಗ ಸರಿ ಆಗ್ಬೋದು. ಈಗೇನು ವಿದ್ಯುತ್ ನಿಂತಿದೆ, ಒಂದು ವಾರದಾಗ ಇನ್ನೇನು ಸರಿ ಆಗ್ಬೋದು. ನೋಡೋಣ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಒಂದು TMC ನೀರು ಬೇಕು ನಮ್ಗೆ.
ಒಂದು TMC ನೀರಾದ್ರೆ ಅದು ಹರಿದು ಹೋಗಿದ್ರಲ್ಲ, ಡ್ಯಾಮೇಜ್ ಆಗಿ ಅದು ಯಾವ್ದ್ರೆ ಅಲ್ಲ, ನಮ್ದು ಹಿಪ್ಪರ್ಗಿ ಬ್ಯಾರೇಜಲ್ಲಿ ಸ್ಟೋರ್ ಇರ್ಬೇಕಾಯ್ತು, ಕಡಿಮೆ ಇದಲ್ಲ ಅಲ್ಲಿ ಅಟ್ಲೀಸ್ಟ್ 1 TMC ಬಂದ್ರ ಸರಿ ಹೋಗಿ. ಇಲ್ಲ, ಇಲ್ಲಿವರೆಗೆ ಯಾವ ಸಮಸ್ಯೆ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ. ಚಿಕ್ಕೋಡಿ, ಹುಕ್ಕೇರಿದೆಲ್ಲ ಮುಂಚೆಯಿಂದ ಪ್ರತಿ ಸಾರಿ ಬೇಸಿಗೆಯಲ್ಲಿ ನೀರು ಹಾಕ್ತೀವಿ ನಾವು, ಟ್ಯಾಂಕರ್ಲಿ ನೀರು ಹಾಕ್ತೀವಿ ನಾವು. ಅಂಬೇಡ್ಕರ್ ಜಯಂತಿ ಮುಗಿದದ ಸರ್, ಇನ್ನೊಂದು 4 ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಏನು ಜಿಲ್ಲೆಗಳನ್ನ ನವೀಕರಣ ಮಾಡಬೇಕಾಗಿತ್ತು, ಅದ್ರ ಕಡೆನೂ ಪಾಲಿಕೆ ನಿರ್ಲಕ್ಷಿಸಿದೆ. ಅದರ ಜೊತೆಗೆ ಕೋಟೆಕೆರೆಯಲ್ಲಿ ಉತ್ತರ ಪ್ರತಿಮೆ ಆಗ್ಬೇಕಾಗಿತ್ತು, ಅದ್ರ ಕಡೆನೂ ಜಿಲ್ಲಾಡಳಿತ ಯಾವ ರೀತಿ ಸರ್ ಇದನ್ನು ಒಂದು ನಿಭಾಯಿಸಬಹುದು ಸರ್? ಅದು ಜಾಗ ತೊಂದರೆಯಿಂದ ಇಲ್ಲಿವರೆಗೆ ಆಗಿದೆ. ನಾವೀಗ ಅಂತಿಮವಾಗಿ ಸುವರ್ಣಸೌಧದಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಸುವರ್ಣಸೌಧ ಹೋದ್ರೆ ಎಲ್ಲರೂ ಕೂಡ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಟ್ಟ ಯಾರು ಹೋದ್ರು ಬಿಟ್ಟೇ ಇಲ್ಲ ಅವ್ರ. ಯಾರು ಹೋದ್ರು ಒಳ್ಳೆ ಏರ್ಪೋರ್ಟ್ ನಾಗ ಒಂದು ಫೋಟೋ ತೆಗಿಸೋದು ಬಿಟ್ಟೇ ಇಲ್ಲ. 10 ವರ್ಷದಾಗ ಎಲ್ಲಿ ಬಿಟ್ಟಾರ ಹೇಳ್ರಿ? ಯಾವ ವರ್ಷ ಬಿಟ್ಟಾರ ಹೇಳ್ರಿ? ಇಲ್ಲಿ ನೋಡೋಣ. ಅದ್ರ ಬಗ್ಗೆ ಇದೆ, ನಮ್ಮ ಇಡ್ಕಲ್ ಡ್ಯಾಮ್ ಅಲ್ಲಿ ನೀರ್ ಇದೆ, ಮಲಪ್ರಭಾದಲ್ಲಿ ಇದೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಲ್ರಿ, ಬರ್ಬೇಕು ಅವರು, ಕಾರ್ಪೊರೇಷನ್ ಬರ್ಬೇಕು, ಲ್ಯಾಂಡ್ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರಲ್ಲ. ಮತ್ತ ಅವ್ರು ಬರೋಲ್ಲ, ಅದಾಗೋಲ್ಲ, ನಾವೇನ್ ಮಾಡ್ಬೇಕು? ಈಗ ಮೇಯರ್ ಆದವ್ರು ಬರ್ಬೇಕಲ್ಲ, ಮೇಯರ್ ಆದವರು ಸಂಬಂಧಪಟ್ಟವ್ರು ಬಂದ ಚರ್ಚೆ ಮಾಡಿದ್ರೆ ನಾವ್ ಅದನ್ನ ಹುಡುಕಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಈ ಜಾಗ ಕೊಡ್ತೀವಿ ಅವ್ರಿಗೆ. ಬರ್ದಿಲ್ಲ ನಾವೇನ್ ಮಾಡೋದು? ಅದು ಸಾಲ್ವ್ ಆಗಿದೆ. ಅದಕ್ಕೂ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ, ಅದು ಸಾಲ್ವ್ ಆಗಿದೆ. ಆ ರೈತರಿಗೆ ದುಡ್ಡು ಕೊಡಕ್ ಒಪ್ಪಿದೆ ಸರ್ಕಾರ. ಇದರಿಂದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾವಾಗಲೂ ಅಧಿಕಾರಿಗಳು ಸಭೆಗಳಿಗೆ ತಯಾರಾಗ್ತಾರೆ. ಇದರ ಬಗ್ಗೆ ಮೇಲಿನ ಮೇಲೆ ಸಭೆಗಳಲ್ಲಿ ಕೂಡ ಅಧಿಕಾರಿಗಳು ಸೂಚನೆ ಮಾಡಿರುವಾಗ ಅಧಿಕಾರಿಗಳು ಏನಂತ ಇದ್ರ ಕಡೆಯಲ್ಲಿ ಜಿಲ್ಲಾಡಳಿತ ನಾವು ಏನಾದ್ರೂ ಮಾಡ್ತಾರೆ? ಅದೇ ನಮಗೂ ಲಿಮಿಟೇಷನ್ ಇದೆ ಅಲ್ಲಿ. ನಮ್ಮ ಅದ್ರ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವ್ರೇನು ನಮ್ಗೆ ಬನ್ನಿ ಹೇಳಿಲ್ಲ. ನಮ್ಗೆ ಬಂದು ಏನಾರ ಹೇಳಿದ್ರೆ ನಾವೇನಾರ ಸಜೆಷನ್ ಕೊಡ್ಬೋದು, ಅವ್ರಿಗೆ ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು. ಸೊ ನಮಗೆ ಗೊತ್ತಾದಾಗ ನಾವೇನು ಮಾಡಬೇಕು ಅಷ್ಟು ಮಾಡ್ತೀವಿ. 100% ಅಲ್ಲಿ ನಾವು ಹೋಗಿ ಹೀಗೆ ಮಾಡಂತ ಹೇಳಲಿಕ್ಕೆ ನಮಗೆ ಆಗೋಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಬಾಳೆ ಕುಪ್ಪು ದುವಾರಿ ಒಂದು ಇದು ಬೆನ್ನಲ್ಲಿನೇ ಮತ್ತೊಂದು ಈಗ ಕನ್ನಡಿಯಲ್ಲಿ ಇರುವಂತ ಕೂಡ ಬಹಳ ಜನ ಎಲ್ಲ ತನಿಖೆ ಮಾಡ್ತೀರ ನೋಡಿ, ಅದು ದುಡ್ಡು ಇಡೋರು ಮೊದಲನೇ ಥಿಂಕ್ ಮಾಡ್ಬೇಕು, ಯಾವ ಬ್ಯಾಂಕದಲ್ಲಿ ಇಡಬೇಕು. ನೀವು ಹೇಳ್ದಂಗೆ ಸುಮಾರು ಈಗ 6 ತಿಂಗಳಿಗೊಂದು ಇಂಥದ್ದು ಪ್ರಕರಣ ಹೊರಗೆ ಬರ್ತಾ ಇದೆ. ಆಡಳಿತ ಮಂಡಳಿ ಸರಿ ಇರಬೇಕು, ಅವ್ರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು, ಆ ಥರ ಇಡಬೇಕು. ಹೀಗಾದ್ರೆ ಯಾರ ಜವಾಬ್ದಾರಿ? ಈಗ ಅವರು ನಾವು ಬಡ್ಡಿ ಡಬಲ್ ಕೊಡ್ತೀವಿ ಅಂತ ಅಟ್ರಾಕ್ಷನ್ ಮಾಡಿಬಿಡ್ತಾರೆ. 5 ವರ್ಷದಲ್ಲಿ ಡಬಲ್ ಅಂತಾರೆ, ಜನ ಹೋಗಿಡ್ತಾರೆ. ಸೊ ದುಡ್ಡು ಇಡಬೇಕಾದ್ರೆ ಇದನ್ನೆಲ್ಲ ಚರ್ಚೆ ಮಾಡಿ ಬ್ಯಾಕ್ಗ್ರೌಂಡ್ ನೋಡಿ ಇಟ್ರೆ ಒಳ್ಳೇದು. ಯಾವ್ದ್ರೆ ಆದೇಶ ಈಗಾಗಲೇ ಸೋಮವಾರದಿಂದ ಮತ್ತು AR ಇಬ್ಬರು ತನಿಖೆ ಮಾಡ್ತಿದ್ದಾರೆ. ಯುವಕನ ಮೇಲೆ ದುಂಡಾವರ್ತನೆ ಸರ್. ಮಂಡ್ಯದ ಗನಂಗೂರು ಟೋಲ್ ಬಳಿ, ಮಂಡ್ಯದ ಗನಂಗೂರು ಟೋಲ್ ಸರ್, ಟೋಲ್ ನಾಕ ಬಳಿ ಟೋಲ್ ಸಿಬ್ಬಂದಿಗಳು ಯಥಾವತ್ತು ಹೊಡೆದಿದ್ದಾರೆ. ಏನ್ ಆಕ್ಷನ್ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕ್ರಿ. ಅವರ ಪಾರ್ಟಿ ಇಫೆಕ್ಟೆಡ್ ಕೊಟ್ರೆ ಅವ್ರು ಪೊಲೀಸ್ ಆಕ್ಷನ್ ತಗೋತಾರೆ. ಫಾಸ್ಟ್ಯಾಗ್ ನಲ್ಲಿ ಹಣ ಇಲ್ಲ ಅನ್ನೋದು ಸಣ್ಣ ಕಾರಣಕ್ಕಾಗಿ ಅದೇ ಪೊಲೀಸ್ ಆಕ್ಷನ್. ಯಾಕಂದ್ರೆ ಅವ್ರು ಹೊಡೆದಾಡಿದ್ರೆ ಅದನ್ನ ಪೊಲೀಸ್ ಆಕ್ಷನ್ ಕೊಡಬೇಕು.
ಇವು ಆ ರೀತಿ ಮಕ್ಕಳ ನದಿ ಸಂಕೇತ ಹಾಗೂ ಆ ನದಿ ಗ್ರಾಮ ಹೌದು ಅಲ್ಲೇ ಮತ್ತೆ ಅಲ್ಲ ಅಲ್ಲಿ ಯಾವುದೇ ಅದನ್ನ ಡಿಸ್ಪೋಸ್ ಮಾಡೋಂಥ ಸಿಸ್ಟಮ್ ಇರಲಿಲ್ಲ. ನೇರವಾಗಿ ಅವರು ಕಾಕ್ತಿ ಒಣಗ ಮೇಜರ್ ದೊಡ್ಡ ಸಿಟಿ ಪ್ಲಸ್ ಬೆಳಗಾವಿ ಸಿಟಿದು ಕೂಡ ಈ ನಮ್ಮ KH ಕಂಗ್ರಾಳಿ ಈ ಸೈಡಿಂದ ಕೂಡ ನೇರವಾಗಿ ನದಿಗೆ ಬರ್ತದೆ. ಈಗ ನಾವು STP ಮಾಡೋದು ಆ ಕಡೆ ಇರೋದು, ಈ ಉದ್ಯಮ ಭಾಗದಿಂದ ಬರುವಂತ ಮಾಡ್ತಿದ್ವಿ. ಇಲ್ಲಿ ಮಾಡ್ತಾರೆ, ಇಲ್ಲಿ ಒಂದು ಆ ರೀತಿ ಆಗ್ಬಾರ್ದು. ಆಗ್ಬೇಕಾದ್ರ ಬಗ್ಗೆ ನೋಡ್ರಿ ಗಮನ ಸೆಳೆದು ಇದೇ ಆಗ್ಲಿಕ್ಕೆ 20-30 ವರ್ಷ ಹೋತ್ರಿ ಅದ ಬಟ್ಟಿ ಏರ್ಸಿದ್ರು. ಈ ಕೊನೆ ಅಂತ ಬಂದಿದೆ ಈಗ. ಹೌದು ನೋಡೋಣ ಅದ್ರ ಬಗ್ಗೆ ಅದಕ್ಕೊಂದು ಸಪ್ರೇಟ್ ಮಾಡ್ಲಿಕ್ಕೆ 4-5 ವಿಲೇಜ್ ಕೂಡ ಮಾಡಬಹುದು. ಅವ್ರ ಅದನ್ನ ಹೆಡ್ ನೋಡೋದ ಜವಾಬ್ದಾರಲ್ಲ, ಅವ್ರು ನೋಡ್ಬೇಕಲ್ಲ. ಈಗ ಅಂದ್ರೆ ಅದಕ್ಕೆ ಅವ್ರ ಹೆಡ್ನೇ ಜವಾಬ್ದಾರಿ, ಅವ್ರು ಅದನ್ನ ನಿಯಂತ್ರಣ ಮಾಡ್ಬೇಕ್ರಿ. ಇಲ್ಲ ನಮ್ಮವ್ರೆಲ್ಲ ಮತ್ತೆ ರಕ್ಷಣೆ ಪಡಿಬೇಕಾರೆ ಅದೇನ ಛತ್ರಿ ಹಿಡಿಬೇಕಲ್ಲ, ಅವ್ರ ಏನ ಮಾಡ್ತಾರ ರಕ್ಷಣೆಗೆ ನಮ್ಮ ಹೆಸರು ಹೇಳ್ತಾರ. ಕೋರ್ಟ್ ನಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ಬೇಕು. ಈಗ ಭಾಗವಾಗಿ ಟೋಲ್ ಅವಧಿ ಯಾವಾಗ ಮುಗಿಸ್ತಾರೆ? 20 ವರ್ಷ ಆಯ್ತು ಟೋಲ್ FP ಮತ್ತೆ ಟೋಲ್ ಹೆಂಗ್ ಮಾಡ್ಯಾರ? ಮೇಂಟೆನೆನ್ಸ್ ಇಲ್ಲ ಸರ್, ಒಂದು ಲೈಟ್ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ಅಂಡ್ರ ಬರೋಲ್ಲ, ಅವ್ರದ್ದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ಬೋದಾಗುತ್ತೆ ಸರ್. 2 ವರ್ಷ ಟೋಲ್ FP ಸರ್, ಅವ್ರು ಆದ್ರೆ ಲಿಮಿಟೆಡ್. ಈಗ ಆಲ್ರೆಡಿ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿರ್ಬೋದು ಅವ್ರು. ಈಗ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಲ್ಲ. ನೀವು ರೋಡ್ ಟ್ಯಾಕ್ಸ್ ಅಂತ ಹೋದ್ರೆ ಮತ್ತೆ ಅಡಿಷನಲ್ ಟ್ಯಾಕ್ಸ್ ತಗೊಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ರೋಡ್ ಟ್ಯಾಕ್ಸ್ ಒಂದ್ಸಾರಿ ತಗೊಂಡಾಗ ಮತ್ತೆ ಯಾಕೆ ಎಕ್ಸ್ಟ್ರಾ ಅಂತ ಮೊನ್ನೆ ಚರ್ಚೆ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬಹುದು. ನಾವು ಕೂಡ ಅದ್ರ ಬಗ್ಗೆ ಈಗಲರ ಅದ್ರ ದುಡ್ಡು ವಸೂಲಿ ಆಗಿದ್ರೆ ಅದನ್ನ ಓಪನ್ ಮಾಡಿಬಿಡ್ಬೇಕು, ಓಪನ್ ಮಾಡ್ಬೇಕು ಫ್ರೀಯಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.